ಓಕೆ, ಅಲ್ಲ ಅದೇನಾಗ್ಬಿಟ್ಟಿದೆ ಅಂತಂದ್ರೆ, ಸೊ ಇಂಟರ್ಪ್ರಿಟೇಷನ್ ಹೆಂಗಾಗಿದೆ ಅಂದ್ರೆ ಡಾಕ್ಟ್ರೆ, ನಿಮಗೆ ಒಂದು ಸಿನಿಮಾ ಅಂತ ತಗೊಂಡ್ರೆ, ಸಿನಿಮಾದಲ್ಲಿ ನೀವು ಈ ತರದ ಸೀನ್ಗಳನ್ನ ಇಡದೇ ಇದ್ರೆ ನೀವು ಸ್ವಲ್ಪ ಡೆವಲಪ್ ಆಗಿಲ್ಲ, ಅಥವಾ ನಿಮ್ಮ ಬುದ್ಧಿಮಟ್ಟ ಇಷ್ಟೇ ಇದೆ, ನೀವು ಸಮಾಜಕ್ಕೆ ಇನ್ನೂ ತೆರೆದುಕೊಂಡಿಲ್ಲ, ನೀವು ನ್ಯಾರೋ ಮೈಂಡೆಡ್, ಈ ತರದ ಇವತ್ತಿಗೆ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೀವು ಅದನ್ನ ಒಪ್ಪದೇ ಇದ್ರೇನೆ ಸಮಸ್ಯೆ, ನೀವು ಮಡಿವಂತಿಕೆ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ, ಅದ್ ಸಮಸ್ಯೆ. ಒಂದ್ ಸಿನಿಮಾ ಅಪ್ಪ ನೀವ್ ಯಾಕೆ ಒಪ್ಕೊಳಕ್ ಆಗಲ್ಲ, ಈ ತರ ಸೀನ್ಸ್ ಇರತ್ತೆ ಅನ್ನೋ ಮಟ್ಟಿಗೆ ಅದಕ್ಕೊಂದು ಕಡಿವಾಣ ಫಿಲ್ಮ್ ಮೇಕರ್ಸು ಹಾಕೋದಿಲ್ಲ, ಅಥವಾ ಯಾವ್ದು ಅಲ್ಲಿ ಸರ್ಟಿಫಿಕೇಶನ್. ಅಲ್ಲ ಖಂಡಿತ. ಈ ಏನಂದ್ರೆ ಈ ಈಗ ಉದಾಹರಣೆಗೆ ನಿಮ್ಗೆ ಹೇಳುದು, ಈವನ್ ಕೆಲವು ಚಲನಚಿತ್ರಗಳನ್ನ ಗಮನಿಸುವಾಗ ಅಲ್ಲಿ ಈ ನಿರಾಕರಣೆಯನ್ನ ಒಪ್ಪುವುದಿಲ್ಲ. ಈಗ ಒಂದು ನಿಜವಾದ ಒಂದು ಪ್ರೀತಿ ಇದು ಇರುತ್ತಲ್ಲ, ಪ್ರೀತಿ ಬೇಡ ಅಂತ ಯಾರಾದ್ರೂ ಹುಡುಗಿ ಹೇಳಿದ್ರೆ ಅಥವಾ ಹುಡುಗನೇ ಹೇಳಿದ್ರೆ, ವೈಲೆನ್ಸ್ ಆ ಫಿಲ್ಮ್ನಲ್ಲೇ ಇರುತ್ತೆ. ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಅದನ್ನೇ ಈ ರಿಯಲ್ ಲೈಫ್ ನಲ್ಲೂ ಇವರು ಜನರು ಅದೇ ರೀತಿ ಯೋಚನೆ ಮಾಡುವಂತ ಒಂದು ಇದಕ್ಕೆ ಬರ್ತಾರೆ. ಸೊ ಬಲವಂತ ಮಾಡುದು, ಬೆದರಿಕೆ ಹಾಕುದು, ಇವೆಲ್ಲ ಬಹಳ ಕಾಮನ್ ಆಗಿ ಬರುತ್ತೆ. ಸರಿ, ಈಗ ನಾವು ಬಹಳ ಹಿಂದುಳಿದಿರೋದು ನನ್ಗೆ ಅನ್ಸೋದು, ಒಂದು ನಾವು ಈಗ ಸಿನಿಮಾ ಅದೆಲ್ಲ ಬಿಟ್ಟು ಮಾತಾಡೋದಾದ್ರೆ, ನಮ್ಮಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಏನಿದೆ ನಮ್ಮಲ್ಲಿ ಅಂದ್ರೆ ಒಂದು ಅರಿವು ಇರ್ಬೋದು. ಈಗ ಸೈಕಿಯಾಟ್ರಿಸ್ಟ್ ಗಳನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಒಂದು ಹಿಂಜರಿಕೆ ಇದೆ. ಮೆಂಟಲ್ ಹೆಲ್ತ್ ಬಗ್ಗೆ ಆಕ್ಚುಲಿ ಇವತ್ತಿಗೆ ಬೇಕಾಗಿರೋದು ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನ ಕಡ್ಡಾಯವಾಗಿ ಅಳವಡಿಸ್ಬೇಕು. ಮೆಂಟಲ್ ಹೆಲ್ತ್ ವಿಚಾರವನ್ನ ಅದ್ ಎಲ್ಲೂ ಕಾಣೋದಿಲ್ಲ. ಇದ್ರ ಬಗ್ಗಿನ ನಮ್ಮ ಒಂದು ತಾರತಮ್ಯ ಅಥವಾ ನಮ್ಮ ನಿರ್ಲಕ್ಷ್ಯ ಇದೆಯಲ್ಲ, ಅದು ಈ ತರದ ಘಟನೆಗಳಿಗೆ ಕಾರಣ ಆಗತ್ತಾ? ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಈಗ ಮೆಂಟಲ್ ಹೆಲ್ತ್ ಅನ್ನುವಾಗ ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರುವುದೇನಂದ್ರೆ, ನಮ್ಮ ಆಂಗರ್ ಮ್ಯಾನೇಜ್ಮೆಂಟ್. ಇದನ್ನ ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೇ ಹೇಳ್ಕೊಡ್ಬೇಕು. ಸಿಟ್ಟು ಬಂದಾಗ ಏನ್ ಮಾಡ್ಬೇಕು, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಒಂದು. ಎರಡನೇದು ಈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಈ ತರ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಅನ್ನ ಯಾವ ರೀತಿ ಹುಡುಕುವುದು. ಸೊ ಬಲವಂತ ಮಾಡುದು, ಬೆದರಿಕೆ ಹಾಕುದು, ಅವನು ಅಥವಾ ಅವಳು ಆಗಲ್ಲ ಅಂದ್ರೆ ಅದನ್ನ ಹೇಗೆ ಒಪ್ಪಿಕೊಳ್ಳುದು, ಸೋಲನ್ನ ಹೇಗೆ ಒಪ್ಪಿಕೊಳ್ಳುದು, ಇದನ್ನ ನಾವೆಲ್ಲ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಈ ಲೈಫ್ ಸ್ಕಿಲ್ಸ್ ಇದ್ರ ಕಡೆ ಯಾರು ಅಷ್ಟು ಗಮನ ಕೊಡೋದಿಲ್ಲ. ಇದು ಕಾಮನ್ ಆಗಿ ನಾನು ನೋಡ್ತಾ ಇರೋದು. ನಾನು ಇದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇರ್ತೇನೆ, ನಮ್ಮ ಮಕ್ಕಳಿಗೆ ಸೋಲನ್ನ ಹೇಗೆ ಎದುರಿಸುವುದು ಅನ್ನುವುದನ್ನು ನಾವು ಹೇಳ್ಕೊಟ್ಟಿದ್ವಿ. ಸೊ ಸೋತಾಗ ಅವ್ರು ಏನಾಗ್ತಾ ಇದೆ ನೋಡಿ, ಸೋತಾಗ ಒಂದ ಆತ್ಮಹತ್ಯೆ ಕಡೆ ಹೋಗ್ತಾನೆ, ಇಲ್ಲ ಸೋಲಿಗೆ ಕಾರಣರಾದವರ ಮೇಲೆ ಪ್ರತೀಕಾರಕ್ಕೆ ಹೋಗ್ತಾನೆ. ಅರ್ಥ ಆಯ್ತಾ? ಇದು ಕಾಮನ್ ಇದು ಆಗ್ತಾ ಇದೆ ಟ್ರೆಂಡ್. ಸೊ ಇದರಲ್ಲಿ ನಾನು ಹೇಳೋದು, ಜನರಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಈ ಮೆಂಟಲ್ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಅನ್ನ, ಈಗ ಇನ್ಫ್ಯಾಕ್ಟ್ ಈಗ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ, ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲರ್ಸ್ ಅನ್ನ ಅಪಾಯಿಂಟ್ ಮಾಡಬೇಕು. ಸೊ ಈ ಕೌನ್ಸಿಲರ್ಸ್ ಅಂದ್ರೆ ದೇ ಶುಡ್ ಬಿ ಟ್ರೈನ್ಡ್ ಪೀಪಲ್. ಆ ಶಾಲಾ ಕಾಲೇಜ್, ನಮ್ಮಲ್ಲಿರುವಷ್ಟು ಶಾಲಾ ಕಾಲೇಜುಗಳಿಗೆ ಅಷ್ಟು ಟ್ರೈನ್ಡ್ ಪೀಪಲ್ ಅನ್ನ ಒಂದು ವರ್ಷದಲ್ಲಿ ತರ್ಲಿಕ್ಕೆ ಆಗುತ್ತಾ? ಇದ್ರ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡ್ಬೇಕು. ಇಮಿಡಿಯೇಟ್ ಆಗಿ ಏನಾದ್ರು ಈ ವರ್ಕ್ ಫೋರ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡಬೇಕು. ಇದ್ರ ಕಡೆ ಯಾವ ಪ್ರಯತ್ನವೂ ನಡೆಯಲ್ಲ. ಜಡ್ಜ್ಮೆಂಟ್ ಆಗತ್ತೆ, ಆಮೇಲೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಇನ್ನೊಂದು ಸೂಸೈಡ್ ಆಗ್ಬೇಕು, ಇಲ್ಲ ಇನ್ನೊಂದು ವೈಲೆನ್ಸ್ ಆಗ್ಬೇಕು, ಆವಾಗ ಇದು ಮತ್ತೆ ಇದ್ರ ಬಗ್ಗೆ ಚರ್ಚೆಗಳಾಗತ್ತೆ. ಇದು ನಮ್ಮ ದೇಶ ಅಂತ ಅಲ್ಲ, ತುಂಬಾ ಮುಂದುವರಿದ ದೇಶಗಳಲ್ಲಿ ಒಂದು ಶಾಲೆಯಲ್ಲಿ ಗನ್ ತಗೊಂಡು ಹೋಗಿ ಒಬ್ಬ ಹುಡುಗ ಬೇರೆ ಮಕ್ಕಳನ್ನ ಶೂಟ್ ಮಾಡಿದಾಗ ಆ ಗನ್ ಲೈಸೆನ್ಸ್ ಬಗ್ಗೆ, ಗನ್ ಇದ್ರ ಬಗ್ಗೆ ಎಲ್ಲ ಡಿಬೇಟ್ ನಡೆಯುತ್ತೆ. ಆದ್ರೆ ಆಮೇಲೆ ಏನಾಗುತ್ತೆ, ಅಂತ ಘಟನೆಗಳು ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಪುನಃ ನಡೆಯುತ್ತೆ. ಸೊ ಇದು ಏನಂದ್ರೆ, ನಾವು ಆಸ್ ಎ ಸೊಸೈಟಿ ಎವ್ರಿವೇರ್ ನಾವು ಮೂಲ ಕಾರಣಗಳನ್ನ ಹುಡುಕುವುದಿಲ್ಲ. ನಾವು ಏನಂದ್ರೆ ಆ ಘಟನೆ ಬಂದಾಗ ಆ ಘಟನೆಗೆ ತಕ್ಕಂತೆ, ಈಗ ಹೇಳಿದಲ್ಲ ಸೂಸೈಡ್ಸ್ ಆಯ್ತು, ಸೊಲ್ಯೂಷನ್ ಏನು? ಕೌನ್ಸಿಲರ್ ಅಪಾಯಿಂಟ್ ಮಾಡಿ. ಆ ಕೌನ್ಸಿಲರ್ ಅನ್ನ ಯಾರು ಟ್ರೈನ್ ಮಾಡುದು, ಆ ಕೌನ್ಸಿಲರ್ ಏನೆಲ್ಲ ಮಾಡಬೇಕು. ಎಷ್ಟೋ ಕಾಲೇಜುಗಳಲ್ಲಿ ಕೌನ್ಸಿಲರ್ ಇದ್ದಾರೆ, ಅವ್ರಿಗೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಕೊಡ್ತಾರೆ ಓದ್ಲಿಕ್ಕೆ, ಐ ಮೀನ್ ಪಾಠ ಮಾಡ್ಲಿಕ್ಕೆ. ನಿನಗೆ ಕೌನ್ಸಿಲರ್ ಕೆಲಸದಲ್ಲಿ ನಮ್ಗೆ ಏನು ಆಕ್ಚುಲಿ ಇದೇ ಇಲ್ಲ,
ಏನ್ ಹೇಳ್ತಾರೆ, ಆ ನಮ್ಮಲ್ಲಿ ಅಷ್ಟು ಮಕ್ಕಳು ಇಲ್ಲ, ನೀನು ಕನ್ನಡ ಪಾಠ ಮಾಡು. ನಿಜ ನಡೆದದನ್ನ ಹೇಳ್ತಾ ಇದ್ದೇನೆ ನಿಮ್ಗೆ. ನಾನು ಕೌನ್ಸಿಲರಿಗೆ ಕೆಲಸ ಇಲ್ಲ ಅನ್ನೋದನ್ನ ನಾನು ಒಪ್ಪುದೇ ಇಲ್ಲ. ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ 100ರಲ್ಲಿ 40ರಿಂದ 50 ಮಕ್ಕಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮೇಜರ್ ಡಿಸೀಸಸ್, ಮಾನಸಿಕ ಕಾಯಿಲೆಗಳು. ಸಣ್ಣ ಪುಟ್ಟ ಸಮಸ್ಯೆಗಳು ಅಂದ್ರೆ ಎಷ್ಟೋ ಮಕ್ಕಳು ಅವರು ಅವರ ಮನೆಯಲ್ಲಿ ಪೆಟ್ಟು ತಿಂತಾ ಇರ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಆಡ್ತಾ ಇರ್ತಾರೆ, ಅಲ್ಲಿ ಅಗ್ರೆಷನ್ ತುಂಬಾ ಇರುತ್ತೆ ಮನೆಯಲ್ಲಿ, ಆ ಮಕ್ಕಳಿಗೆ ಹೊಡಿತಾ ಇರ್ತಾರೆ. ದೊಡ್ಡ ಪ್ರಾಬ್ಲಮ್ಸ್, ಲೈಂಗಿಕ ಶೋಷಣೆ ಆಗಿರುತ್ತೆ, ಮನೆಯಲ್ಲೇ ಲೈಂಗಿಕ ಶೋಷಣೆ ಆಗಿರುತ್ತೆ. ಇದನ್ನ ಮಕ್ಕಳು, ಆದ್ರೆ ಇದನ್ನ ಮಕ್ಕಳಿಗೆ ತಿಳಿಸುವವರು ಯಾರು ಅವರಿಗೆ ಈ ಕೌನ್ಸಿಲಿಂಗ್ ಸೆಲ್ ಅನ್ನುವಂಥದ್ದು ಇದೆ, ಇವರ ಕೆಲಸ ಅದು. ಸರಿ, ಈ ಕೌನ್ಸಿಲಿಂಗ್ ಸೆಲ್ ನಲ್ಲಿ ಇರುವವರಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಇದೆಯಾ? ಇವರನ್ನ ಈಗ ಒಂದು ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಅವರು ಐಡೆಂಟಿಫೈ ಮಾಡ್ತಾರ? ಐಡೆಂಟಿಫೈ ಮಾಡಿದ್ಮೇಲೆ ಅವರಿಗೆ ಸರಿಯಾದ ಕೌನ್ಸಿಲಿಂಗ್ ಮಾಡ್ತಾರ? ಇವೆಲ್ಲ ಬರುತ್ತೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ, ಶಾಲಾ ಕಾಲೇಜುಗಳ ಬಗ್ಗೆ ಸೀರಿಯಸ್ ಆಗಿ ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಸರ್ಕಾರಗಳು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಇದು ಮುಂದಿನ ಪೀಳಿಗೆಗೋಸ್ಕರ ಆದ್ರೂ ಈಗಿನಿಂದಲೇ ಶಾಲಾ ಕಾಲೇಜುಗಳಲ್ಲಿ ಈ ಕೌನ್ಸಿಲಿಂಗ್ ಸೆಲ್ಸ್ ಅನ್ನ ಸ್ಟ್ರೆಂಥನ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು. ಇದು ಸುಮ್ಮನೆ ಬಾಯಿ ಮಾತಿಗೆ ಮಾಡಿ ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ನಾವ್ ಎಲ್ಲಿ ಇಡುತ್ತೀವಿ ಅಂತಂದ್ರೆ, ಡಾಕ್ಟರ್ ಶ್ರೀಧರ್ ಅವ್ರು ಹೇಳಿದಾಗೆ ಮಾನವೀಯ ಮೌಲ್ಯಗಳನ್ನ ಕಲಿಸೋದ್ರಲ್ಲಿ ಮ್ಯಾಥ್ಸ್ ಕಲಿಸ್ತೀವಿ, ಸೈನ್ಸ್ ಕಲಿಸ್ತೀವಿ, ಅಥವಾ ಇನ್ನೆಲ್ಲವನ್ನು ಕಲಿಸ್ತೀವಿ ಮಕ್ಕಳಿಗೆ. ಇಂಗ್ಲಿಷ್ ಕಲಿಸ್ತೀವಿ, ಹಿಂದಿ ಕಲಿಸ್ತೀವಿ, ಕನ್ನಡ ಕಲಿಸ್ತೀವಿ, ಸೋಷಿಯಲ್ ಸೈನ್ಸ್ ಕಲಿಸ್ತೀವಿ. ಆದ್ರೆ ಮಾನವೀಯ ಮೌಲ್ಯವನ್ನ ಕಲಿಸ್ತಿದೀವ? ಅದು ದೊಡ್ಡ ಪ್ರಶ್ನೆ. ಮಾನವೀಯ ಮೌಲ್ಯಗಳು ಅದೇ ಇಲ್ಲದಲ್ಲ, ಏನು ಈಗ ಮಾನವೀಯ ಮೌಲ್ಯಗಳನ್ನ ಕಲಿಸ್ತೀವಿ, ಆದ್ರೆ ಇದು ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ತಿಳ್ಕೊಳ್ತಾ ಇದ್ದಾರೆ? ಯಾಕೆ ಅಂದ್ರೆ ನಾವು ಬರೀ ಕಲಿಸ್ತಾ ಇದೀವಿ, ತೋರಿಸ್ತಾ ಇಲ್ಲ ಅದನ್ನು. ದಟ್ ಇಸ್ ವಾಟ್ ಐ ಫೀಲ್. ನನಗೇನ್ ಅನ್ಸುತ್ತಂದ್ರೆ, ಈ ಮಕ್ಕಳು ಇವತ್ತು ನೀವು ಯೋಚನೆ ಮಾಡಿ ನೋಡಿ, ವ್ಯಾಪಕವಾಗಿ ನಾವು ಏನು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಏನೋ ಈ ಇದು ಇರ್ಬೋದು, ಏನೋ ಅನ್ಎಥಿಕಲ್ ಇದನ್ನ ಮಾಡುವಂಥದ್ದು, ಕರಪ್ಷನ್ ಇರ್ಬೋದು, ಅಗ್ರೆಷನ್ ಅನ್ನ ಅದು ಒಂದು ನಾರ್ಮಲೈಸ್ ಮಾಡುವಂತ ವಿಷಯಗಳಿರ್ಬೋದು. ಇದನ್ನೆಲ್ಲ ನಮ್ಮ ಮಕ್ಕಳು ನೋಡುವಾಗ ನಾವೇನೋ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೇವೆ ಮಾರಲ್ ಸೈನ್ಸ್, ಬಟ್ ಅದನ್ನ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾರ? ಇದು ನನ್ನ ಪ್ರಶ್ನೆ. ಯಾಕಂದ್ರೆ ಇದನ್ನ ನಾನು ಹೇಳಿದ ಕೂಡಲೇ ಬಹಳ ಜನ ನೀವು ಇಂಪ್ರಾಕ್ಟಿಕಲ್ ಅಂತ ಹೇಳ್ತಾರೆ. ನನಗೆ ಅನಿಸುವುದೇನಂದ್ರೆ, ಚಿಲ್ಡ್ರನ್, ಎಸ್ಪೆಷಲಿ ಸಣ್ಣ ಮಕ್ಕಳಿಂದ ನಾವು ಸ್ಟಾರ್ಟ್ ಮಾಡುವಾಗ ವಾಟ್ ವಿ ಡೂ ಅದನ್ನ ನೋಡ್ತಾರೆ. ದೇ ಡೋಂಟ್ ಹಿಯರ್ ವಾಟ್ ವಿ ಸೇ. ಸೊ ನಾವು ಏನು ವಾಟ್ ವಿ ಸೇ ಮತ್ತು ವಾಟ್ ವಿ ಡೂ, ಇದಕ್ಕೆ ದೇರ್ ಇಸ್ ಎ ಲಾಟ್ ಆಫ್ ಡಿಸ್ಕನೆಕ್ಟ್. ಐ ಆಮ್ ವೆರಿ ಸಾರಿ, ನಾನು ನೋಡಿದನ್ನ ನಾನು ನಿಮ್ಗೆ ಹೇಳುದು. ಸೊ ಅದರಿಂದಾಗಿ ಈಗ ನಾವು ಪ್ರೀಚ್ ಮಾಡ್ಬೋದು, ಆದ್ರೆ ಏನು ನೀನು ಹಾಗೆ ಮಾಡು, ಹೀಗೆ ಮಾಡು ಅಂದ್ರೆ ಶಾಂತತೆಯಿಂದ ಇರು. ಎಷ್ಟು ಜನ ನಾವು ಪೇರೆಂಟ್ಸ್ ಶಾಂತತೆಯಿಂದ ಇದ್ದೇವೆ? ಎಷ್ಟು ಜನ ನಾವು ನಮ್ಮ ನಿಜ ಜೀವನದಲ್ಲಿ ಅಗ್ರೆಸಿವ್ ಟೆಂಡೆನ್ಸೀಸ್ಗೆ ಹೋಗುದಿಲ್ಲ? ಎಷ್ಟು ಜನ ಇವತ್ತು ನೀವು ಇದನ್ನೇ ನೋಡಿ, ಧರ್ಮದ ವಿಷಯದಲ್ಲಿ ಮಾತಾಡುವಾಗ ಆ ಧರ್ಮದವರು ಸತ್ತು ಹೋಗ್ಲಿ, ಇದು ಕಾಮನ್ ಆಗಿದೆ. ಇವರಿಗೆ ಇದೇ ಶಿಕ್ಷೆ, ಈ ತರ ಮಾಡುವವರಿಗೆ ಇದೇ ಕಾಮನ್ ಇದು ಆಗ್ಬೇಕು, ಈ ತರದ ಮಾತುಗಳು ಇವೆಲ್ಲ ಕಾಮನ್ ಆಗಿ ನಾವು ನೋಡ್ತಾ ಇದ್ದೇವೆ. ಸೊ ನೀವು ಮಾನವೀಯ ವ್ಯಾಲ್ಯೂಸ್ ಎಷ್ಟೇ ಹೇಳಿಕೊಟ್ರು ಅದನ್ನ ಪ್ರಾಕ್ಟೀಸ್ ಮಾಡದೇ ಇದ್ರೆ ಆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.